ಇದ್ದು CBI ಆಗ್ತಂದು ತೊಂದರೆ ಆಗ್ತಿರೋದು ತಲೆಯಲ್ಲಿರೋದ್ರಿಂದ ರಾಹುಲ್ ಗಾಂಧಿ ಅವರಿಗೆ ಮತ್ತು ಅದೇ ಕಾಲಕ್ಕೆ ಖರ್ಗೆ ಅವ್ರಿಗೂ ಇರ್ಬೋದು, ಇನ್ನುಳಿದವ್ರಿಗೂ ಇರ್ಬೋದು. ಅವ್ರು ಯಾವ ಪ್ರಮಾಣದಲ್ಲೇ DKC ಪರವಾಗಿ ಬ್ಯಾಟ್ ಬೀಸಬೇಕಾಗಿತ್ತು ಆ ಪ್ರಮಾಣದಲ್ಲಿ ಬ್ಯಾಟ್ ಬೀಸ್ತಾ ಇಲ್ಲ. ಜೊತೆಗೆ ಏನಪ್ಪ ಅಂತಂದ್ರೆ ಆದಷ್ಟು ಮೌನ ವಹಿಸುವಂಥ ಕೆಲಸ ಮಾಡ್ತಿದ್ದಾರೆ ಅಂತ, ಯಾರ ಪರ ಇದು ನಮಗೆ ಆಗೋದು ಅನ್ನುವಂಥ ವಿಚಾರಧಾರೆಗೆ ಬಂದು ನಿಂತಿದ್ದಾರೆ ಅನ್ನುವಂಥದ್ದು ಅನಿಸ್ತದೆ. ಒಟ್ಟು ಏನೂ ಇರಲಿ, ಈಗ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗೋದು ಭಾಳ ಕಷ್ಟ. ಕಾರಣ ಇಷ್ಟ ಮೊದಲಿನ ರೀಸನ್ನ ಅವರ ಇತಿಹಾಸ CBI ಹೋಗೋ ಸಾಧ್ಯತೆಗಳಿದ್ದಾವೆ ಅವ್ರ ಮೇಲೆ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಇವತ್ತು ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಇನ್ನು ಸಿದ್ದರಾಮಯ್ಯರು ಅವ್ರ ಕಡೆ ಲಕ್ಷದವ್ರಿಗೆ ಅವ್ರು ಮಾಡಬೇಕು, ಅವ್ರು ಮುಂದುವರಿಬೇಕು ಅಂತೇಳಿ. ಆದರೂ ಇವತ್ತು ಪಾರ್ಟಿಯಲ್ಲಿ ಒಂದಿಷ್ಟು ಪಾರ್ಟಿ ವಿರೋಧಿ ಕೆಲಸಗಳು ಆಗ್ತಾ ಇರೋದು ಅವ್ರಿಗೆ ಬೇಜಾರಾಗಿದೆ. ಹೀಗಾಗಿ ನೋಡು ಏನೇನು ಆಗ್ತದೆ ಡೆವಲಪ್ಮೆಂಟ್. ಯಾಕಂದರೆ ಬರುವ ಒಂದು ಈ ಸಂದರ್ಭದಲ್ಲಿ DKC ಅವ್ರಿಗೆ ಇನ್ನೂ ಸ್ವಲ್ಪ ಅವಕಾಶ ಇದೆ ಅನ್ನುವಂಥ ಮನೋಸ್ಥಿತಿ ಹೈಕಮಾಂಡು ಪ್ಲಸ್ ರಾಹುಲ್ ಗಾಂಧಿ ಅವರ ಜೊತೆಗೆ ಇನ್ನಷ್ಟು ಕಾಂಗ್ರೆಸ್ ಬಲಿಷ್ಠ ಆಗಬೇಕಾಗಿದೆ ಅನ್ನುವಂಥ ಮಾತುಗಳು. ಸಾಧ್ಯಷ್ಟು ಮಟ್ಟಿಗೆ ಇಲ್ಲಿ ನೈತಿಕವಾಗಿ ಬಲಿಷ್ಠಿದ್ದವ್ರನ್ನ ಇವತ್ತು ಮುಖ್ಯಮಂತ್ರಿ ಅಥವಾ ಒಂದು ಗುರುತರವಾದ ಸ್ಥಾನದಲ್ಲಿ ಕೂಡಿಸುವಂಥ ಲೆಕ್ಕ ಆಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ಒಳ್ಳೆ ಕೆಲಸ ಆಗಬೇಕು, ಒಳ್ಳೆ ಇಮೇಜ್ ಆಗಿರಬೇಕು ಅನ್ನೋದು ಅವರ ಅಭಿಮತ. ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯರನ್ನು ಸಹಿತ ತೆಗೆದು ಹಾಕೋದ್ರ ಸುಲಭ ಕೆಲಸ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಇವತ್ತು OBC ಒಳಗೆ ಮತ್ತು ವಿಶೇಷವಾಗಿ SC ST ಪರವಾಗಿ ಬ್ಯಾಟ್ ಬೀಸುವಂಥ ವ್ಯಕ್ತಿ ನಮ್ಮ ಏನಪ್ಪ ಅಂದ್ರೆ ಈ ಸಿದ್ದರಾಮಯ್ಯರು ಅನ್ನುವಂಥ ಮಾತು